ನಮಸ್ಕಾರ ಸ್ನೇಹಿತರೆ, ಹರೀಶ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಕ್ಕೆ ಹೋಗ್ತಾ ಇದ್ದೀವಿ. ಸಾಲು ಮರದ ತಿಮ್ಮಕ್ಕ ಇವರು ನಮ್ಮ ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ಇವರೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ತಮಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಬದಿಗಿಟ್ಟು ಅವರು ತುಮಕೂರಿನಲ್ಲಿ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟಿದ್ದಾರೆ. ಅವುಗಳನ್ನು ತಮ್ಮ ಮಕ್ಕಳಂತೆ ಬೆಳೆಸಿದ್ದಾಳೆ. ಈ ಕೆಲಸದಿಂದಾಗಿ ಪದ್ಮಶ್ರೀ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಹಲೋ ಸ್ನೇಹಿತರೆ, ಇವಾಗ ನೋಡಿ ನಾವು ಟ್ರೀ ಪಾರ್ಕ್ನ ಎಂಟ್ರೆನ್ಸಲ್ಲಿ ಇದ್ದೀವಿ. ಬನ್ನಿ ನೋಡುವ ಟ್ರೀ ಪಾರ್ಕ್ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಅಂತ. ಬನ್ನಿ ಇವಾಗ ಒಳಗೆ. ಫಸ್ಟ್ ಎಂಟ್ರಿ ಆದವಾಗಲೇ ಇಲ್ಲಿ ಟಿಕೆಟ್ ತಗೊಳ್ಬೇಕಾಗತ್ತೆ. ಒಬ್ಬರಿಗೆ 20 ರೂಪಾಯಿ ಅಂತ ಇದೆ. ನಾವು 4 ಜನ ಬಂದಿದ್ವಿ, ನಮ್ಮ ಫ್ರೆಂಡ್ಸು. ಒಳಗೆ ಎಂಟ್ರಿ ಆದವಾಗಲೇ ಈ ಥರ ಕಾಣುತ್ತೆ ನೋಡಿ ಗಾರ್ಡನ್. ಇದು ಚಿಟ್ಟೆಗಳವನ ಈ ಕಡೆ ಇರೋದು. ಇದು ನೋಡಿ ಫ್ರೆಂಡ್ಸ್, ಮುಂದೆ ಇದು ಒಂದು ಯಾಣದ ಪ್ರತಿಮೆ. ಇದು ಫುಲ್ ಏರಿಯಾ, ಇದು ಕಾರವಾರ ಅರಣ್ಯ ವಿಭಾಗಕ್ಕೆ ಬರ್ತದೆ. ನೋಡಿ ಈ ಕಡೆ ಬರೆದಿದ್ದಾರೆ ಇಲ್ಲಿ. ಬನ್ನಿ ಇವಾಗ ಚಿಟ್ಟೆಗಳವನಕ್ಕೆ ಹೋಗುವ. ನೋಡಿ ಫ್ರೆಂಡ್ಸ್, ಚಿಟ್ಟೆಗಳವನ ಇದು. ಇಲ್ಲಿ ನೋಡಿ ಸ್ನೇಹಿತರೆ, ಚಿಟ್ಟೆಗಳಿಗೆ ಹೂವಿನ ಗಿಡಗಳೆಲ್ಲ ನೆಟ್ಟಿದ್ದಾರೆ. ಇಲ್ಲಿ ಮರ ಗಿಡಗಳನ್ನು ಉಳಿಸುವ ಒಂದು ಚಲೋ ಕೆಲಸವನ್ನು ಇಲ್ಲಿ ಕೈಗೊಂಡಿದ್ದಾರೆ. ನಾವು ತುಂಬ ದಿನ ಬಂದು ಹೋಗಿದ್ದೀವಿ ಪಾರ್ಕ್ಗೆ. ಇದಕ್ಕಿಂತ ಚಲೋ ಇತ್ತು ಮೊದಲು ಗಾರ್ಡನು. ಅಂದರೆ ಇವಾಗ ಫುಲ್ ಬಿಸಿಲಲ್ವ, ಇವಾಗ ಗಿಡಗಳೆಲ್ಲ ಸ್ವಲ್ಪ ಒಣಗ್ತಾ ಬಂದಿದ್ದಾವೆ. ಇಲ್ಲಿ ಕೆಲಸಕ್ಕೆಲ್ಲ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಅಂಕೋಲದಲ್ಲಿ ಇಲ್ಲಿ ಫೇಮಸ್ ಅಂತ ಹೇಳ್ಬೋದು ಈ ಜಾಗ. ಅಂದರೆ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ. ಇವಾಗ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವ್ರ ತನಕ ಯಾರೇ ಬರ್ಬೋದು ಈ ಪಾರ್ಕ್ಗೆ. ನೀವು ಬಂದಮೇಲೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಈ ಕಡೆ ನೋಡಿ, ಇಲ್ಲಿ ರಂಗಮಂದಿರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಚಲೋ ಇದೆ ಪಾರ್ಕು. ಬಂದು ನೀವು ವಿಸಿಟ್ ಹಾಕ್ಬೋದು ಇಲ್ಲಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಗಿಡ ಮರಗಳನ್ನು ಯಾವ ಥರ ಬೆಳೆಸಿದಾರಂತ. ನೀವು ಗಿಡ ಮರಗಳನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಮನೆಯಿಂದ ತರ್ತಿರಲ್ಲ ಪ್ಲಾಸ್ಟಿಕ್ ಬಾಟ್ಲು ಅವೆಲ್ಲ ಇಲ್ಲಿ ಎಸ್ದು ಹೋಗಬಾರ್ದು. ಅಲ್ಲಿ ಕಸದ ಬುಟ್ಟಿ ಇದೆ, ಅಲ್ಲೇ ಹಾಕಬೇಕು. ಆದಷ್ಟು ನಮ್ಮ ಪಾರ್ಕ್ನ ಚಲೋವಾಗಿ ಇಡಲಿಕ್ಕೆ ಟ್ರೈ ಮಾಡೋಣ ನಾವು. ಏಪ್ರಿಲ್ನಲ್ಲಿ ಎಲ್ಲರಿಗೂ ಪೂಲ್ ಮಾಡೋ ಬದಲು ಮನೆಯಲ್ಲೇ ಗಿಡ ಮರಗಳನ್ನು ನೆಟ್ಟು ಕೂಲಾಗಿರಿ. ಇಲ್ಲಿ ನೋಡಿ ಸಣ್ಣ ಸಣ್ಣ ಮನೆಯೆಲ್ಲ ಕಟ್ಟಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸಾಕಾದರೆ ಒಂದು ವೇಳೆ ಅಲ್ಲಿ ಹೋಗಿ ವಿಶ್ರಾಂತಿ ಮಾಡ್ಬೋದು, ಆಮೇಲೆ ಮತ್ತೆ ತಿರುಗಾಡ್ಬೋದು. ಇಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಯಾರು ಜನ ಜಾಸ್ತಿ ಇರೋದಿಲ್ಲ, ಎಲ್ಲ ಮೇಲ್ಗಡೆನೇ ಹೋಗ್ತಾರೆ. ಯಾಕೆಂದರೆ ಮೇಲಿಂದ ವೇವ್ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ ಸುಮಾರು ಒಂದು ಅರ್ಧ ಅಂಕೋಲ ಕವರ್ ಆಗ್ತದೆ. ಗುಡ್ಡದ ಮೇಲೆ ಪಾರ್ಕ್ ಇರೋದ್ರಿಂದ ಇಲ್ಲಿಗೆ ತುಂಬ ಜನ ಭೇಟಿ ಕೊಡ್ತಾರೆ. ಇವಾಗ ಮೇಲ್ಗಡೆ ಹೋಗಿ ಗುಡ್ಡದ ಮೇಲಿಂದ ನಮ್ಮ ಅಂಕೋಲ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಮೇಲ್ಗಡೆ ಹೋಗುವ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಂಕೋಲದ ಟ್ರೀ ಪಾರ್ಕ್ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಟ್ರೀ ಪಾರ್ಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೈ ಹಿಂದ್.